ಒಂದು ವಸ್ತು ನಿಮ್ಮ ಹತ್ರ ಇದ್ದರೆ ಸಾಕು. ಇದರಿಂದ ಸಾಕಷ್ಟು ಗೊಬ್ಬರಗಳನ್ನು ನೀವು ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿಯ ದುಡ್ಡಿನ ಅವಶ್ಯಕತೆ ಇಲ್ಲ, ಹೊರಗಿನ ವಸ್ತುವನ್ನು ತರುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಈ ಒಂದು ವಸ್ತು ಇದ್ದರೆ ಸಾಕು. ಅದರಿಂದಾನೇ ನೀವು ಹಲವಾರು ರೀತಿಯ ಫರ್ಟಿಲೈಸರನ್ನು, ಕೀಟನಾಶಕಗಳನ್ನು ಮನೆಯಲ್ಲೇ ಫ್ರೀ ಆಫ್ ಕಾಸ್ಟ್ ರೆಡಿ ಮಾಡ್ಕೊಳ್ಬೋದು. ಅದು ಯಾವುದು, ಅದರಿಂದ ಹೇಗೆ ನಾವು ಗಿಡಗಳಿಗೆ ಅದನ್ನು ಪ್ರಯೋಗ ಮಾಡ್ಬೋದು, ಯಾವೆಲ್ಲ ಒಂದು ಪೋಷಕಾಂಶಗಳು ಅದರಿಂದ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್. ಆ ಒಂದು ವಸ್ತು ಯಾವುದು ಅನ್ನೋದು ನಿಮಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿರ್ಬೋದು. ಆದರೆ ಆ ವಸ್ತು ಏನು ಅನ್ನೋದು ನಿಮಗೆ ಅರ್ಥ ಆಗಬೇಕಂದ್ರೆ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ. ಆವಾಗಲೇ ನಿಮ್ಮ ಗಿಡದಲ್ಲಿ ಈ ರೀತಿ ಹೂಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಯಾವುದೇ ಲೀಫಿ ಗ್ರೀನ್ಸನ್ನು ನೀವು ಬೆಳೆಸ್ತಾ ಇದ್ದರೆ, ತರಕಾರಿಗಳನ್ನು ಬೆಳೆಸ್ತಾ ಇದ್ದರೆ ಅವುಗಳು ಕೂಡ ನಿಮಗೆ ಚೆನ್ನಾಗಿ ಬೆಳೆಯೋದಕ್ಕೆ ಈ ಒಂದು ವಸ್ತು ಸಹಾಯ ಮಾಡುತ್ತೆ. ಅದು ಕೂಡ ಪ್ಲಾಂಟ್ ಬೇಸ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು. ಈ ಒಂದು ಸಸ್ಯ ಅಥವಾ ಗಿಡ ನಿಮ್ಮ ಹತ್ರ ಇದ್ದರೆ ಇದು ಗಿಡಗಳಿಗೆ ಒಂದು ನೈಸರ್ಗಿಕ ಗೊಬ್ಬರವಾಗಿ ನೀವು ಅದನ್ನು ಉಪಯೋಗಿಸ್ಕೊಳ್ಬೋದು. ಅದರಿಂದ ಲಿಕ್ವಿಡ್ ಫರ್ಟಿಲೈಸರ್ನ ನೀವು ರೆಡಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಅದರಿಂದ ಡ್ರೈ ಫರ್ಟಿಲೈಸರ್, ಮಳೆಯಲ್ಲಿ ನೀವೇನು ಮಾಡ್ಬೋದು, ಅದರಿಂದ ಒಣ ಗೊಬ್ಬರವನ್ನು ಕೂಡ ತಯಾರು ಮಾಡ್ಕೊಳ್ಬೇಕು. ಆದರೆ ಅದಕ್ಕೆ ನೀವು ಮೊದಲೇ ತಯಾರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಅದರಿಂದ ರೆಡಿ ಮಾಡುವಂಥ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮಳೆ ನಿಂತಿದೆ, ಒಂದು 2 ದಿನದ ಮಟ್ಟಿಗೆ ಬಿಸಿಲಿದೆ, ಮಳೆ ಬರ್ತಾ ಇಲ್ಲ, ಸ್ವಲ್ಪ ಮಣ್ಣು ಡ್ರೈ ಆಗಿದೆ ಅಂದಾಗ ಈ ಕೆಲಸಗಳನ್ನು ನೀವು ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಗಿಡದಲ್ಲಿ ಅತಿಯಾದ ಮಳೆಯಿಂದ ಮಿಲಿಬಗ್ಸ್, ಇರುವೆಗಳು, ಇನ್ಯಾವುದೋ ಕೀಟಗಳಾಗಿರ್ಬೋದು ಅವುಗಳ ಅಟ್ಯಾಕ್ ಆಗ್ತಿದೆ ಅಂದಾಗಲೂ ಕೂಡ ನೀವೇನು ಮಾಡ್ಬೋದು, ನಾನು ಮುಂದೆ ಹೇಳುವಂಥ ಸ್ಪ್ರೇಯನ್ನು ಗಿಡಗಳ ಮೇಲೆ ಪ್ರಯೋಗಿಸ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳಲ್ಲಿ ಗ್ರೋತ್ ಆಗ್ತಿರ್ಬೇಕಾದ್ರೆ ಏನು ಗಿಡಗಳ ಬೆಳವಣಿಗೆಯನ್ನು ಕುಂಠಿತಗೊಳಿಸುವಂಥ ಕೀಟಗಳು ಗಿಡಗಳ ಮೇಲೆ ಅಟ್ಯಾಕ್ ಮಾಡುತ್ತೋ ಅದು ಏನಾಗುತ್ತೆ, ನಿಯಂತ್ರಣಕ್ಕೆ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡಿದ್ರು ಕೂಡ ಆ ಒಂದು ಹೆಚ್ಚಿನ ರಿಸಲ್ಟ್ ನಮಗೆ ಸಿಗಲ್ಲ. ಆವಾಗ ನಾವೇನು ಮಾಡಬೇಕು, ಆ ಕೀಟಗಳ ಮೇಲೆ ಬದಲಾಯಿಸಿ ಕೂಡ ಪ್ರಯೋಗ ಮಾಡಬೇಕಾಗತ್ತೆ. ಯಾವುದೇ ಒಂದು ಕೀಟ ಆಗಿರ್ಬೋದು ಅಥವಾ ಯಾವುದೇ ಒಂದು ಜೀವಿ ಆಗಿರ್ಬೋದು, ಪದೇ ಪದೇ ಅದೇ ವಸ್ತುವಿನಿಂದ ಟ್ರೀಟ್ಮೆಂಟ್ಗೊಂಡಾಗ ಕೆಲವೊಮ್ಮೆ ಅದು ನಮಗೆ ಒಳ್ಳೆಯ ರಿಸಲ್ಟ್ ಕೊಡದೇನೂ ಇರ್ಬೋದು. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಷಯ. ಯಾಕಂತಂದರೆ ನೈಜವಾಗಿ ನಮ್ಮ ಒಂದು ಕಂಡೀಷನನ್ನೇ ತಗೊಳ್ಳಿ, ನಾವೇ ಒಂದೇ ಒಂದು ಆಹಾರವನ್ನು ತಿಂತಾ ಇದ್ದಾಗ ನಮಗೆ ಅದರ ಒಂದು ಹೆಚ್ಚಿನ ಪರಿಣಾಮ ಉಂಟಾಗಲ್ಲ. ಅದೇ ರೀತಿ ನೋಡಿ, ನಾನಿಲ್ಲಿ ಸಿಂಪಲ್ಲಾಗಿ ಎಲೋವೆರಾ ಎಲೆಯನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ನಾನು ನನ್ನ ಫ್ರೆಂಡ್ ಹತ್ರ ಕೇಳಿ ಪಡ್ಕೊಂಡಿರೋದು. ಅವರಲ್ಲಿ ತುಂಬಾ ಇತ್ತು, ತುಂಬ ದಪ್ಪನಾಗಿರುವಂಥ ಎಲೆ ಇತ್ತು. ನನ್ನ ಹತ್ರ ಕೂಡ ಇದೆ, ಅದು ಅಷ್ಟೊಂದು ಚೆನ್ನಾಗಿ ಬೆಳೆದಿಲ್ಲ. ಹಾಗಾಗಿ ಇಲ್ಲಿ ಹೆಚ್ಚಿಗೆ ಪಲ್ಪ್ ಇರುವಂಥ ಎಲೆಯನ್ನು ತಗೊಳ್ಳಿ. ಇದು ಎಲ್ಲರ ಹತ್ರ ಇರಲೇಬೇಕಾಗಿರುವಂಥ ಒಂದು ಗಿಡ. ಇದರಿಂದ ಒಂದು 5ರಿಂದ 6 ರೀತಿಯ ಕೀಟನಾಶಕ ಹಾಗೂ ಫರ್ಟಿಲೈಸರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ದಪ್ಪನಾಗಿರುವಂಥ ಜೆಲ್ ಇರುತ್ತಲ್ಲ ಅದನ್ನು ತಗೊಳ್ಳಿ, ನಿಮಗೆ ಹೆಚ್ಚಿಗೆ ಎಫೆಕ್ಟಿವ್ ಆಗಿರುತ್ತೆ. ಇದನ್ನು ನೀವೇನು ಮಾಡ್ಬೋದು, ಸಾಮಾನ್ಯವಾಗಿ ಎಲೆಯನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪೇಸ್ಟ್ ಮಾಡಿ ಆ ಲಿಕ್ವಿಡನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಜರಡಿ ಹಿಡ್ಕೊಂಡು ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ, ಸ್ವಲ್ಪ ಬಿಸಿಲಿದೆ ಅಂದಾಗ ನೀವೇನು ಮಾಡ್ಬೋದು, ಸ್ಪ್ರೇ ಮಾಡಿದಾಗ ಎಲೆಗಳು ಚೆನ್ನಾಗಿ ಶೈನಿ ಆಗುತ್ತೆ. ಯಾಕಂತಂದರೆ ಮಳೆಗಾಲದಲ್ಲಿ ಎಲೆಗಳ ಪೋರ್ಸ್ ಓಪನ್ ಆಗಿರುತ್ತೆ. ಆವಾಗ ಅದ್ರ ಮೇಲೆ ನಾವು ಸ್ಪ್ರೇ ಮಾಡಿದಾಗ ಇದು ಕೂಡ ಒಂದು ಔಷಧೀಯ ಗುಣ ಇರುವಂಥ ಒಂದು ಪ್ಲಾಂಟ್ ಆಗಿರೋದ್ರಿಂದ ಎಲೆಗಳ ಮೇಲೆ ಏನಾದರೂ ಫಂಗಸ್ ಇದ್ದರೆ, ಕೀಟಗಳಿದ್ದರೆ ಅದರಿಂದ ಹೊರಟೋಗುತ್ತೆ. ಜೊತೆಗೆ ನಾನಿಲ್ಲಿ 3 ರೀತಿಯ ಫರ್ಟಿಲೈಸರ್ನ ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅವು ಯಾವುದು ಏನು ಅಂತ ಮುಂದೆ ತಿಳಿಸ್ತಾ ಹೋಗ್ತೀನಿ. ಅಷ್ಟೇ ಅಲ್ಲ, ಎಲೋವೆರಾ ಎಲೆಯನ್ನು ನೀವೇನು ಮಾಡ್ಬೋದು, ಪೇಸ್ಟ್ ಮಾಡಿ ಅದನ್ನು ಟೀ ಪೌಡ್ರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ಬೋದು, ಮಣ್ಣಿನಲ್ಲಿ ಹಾಕ್ಬೋದು, ಎಪ್ಸಮ್ ಸಾಲ್ಟ್ ಜೊತೆ ಹಾಕ್ಬೋದು. ಇದರಿಂದ ಕೂಡ ನಿಮಗೆ ಒಳ್ಳೆಯ ರಿಸಲ್ಟ್ಸ್ ಖಂಡಿತ ಸಿಕ್ಕೇ ಸಿಗುತ್ತೆ. ಎಪ್ಸಮ್ ಸಾಲ್ಟನ್ನು ಎಲೆಗಳ ಮೇಲೆ ಎಲೋವೆರಾ ಜೆಲ್ ಜೊತೆ ಮಣ್ಣಿನಲ್ಲಿ ಹಾಕ್ಬೋದು, ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು. ಚೆನ್ನಾಗಿ ಎಲೆಗಳ ಬೆಳವಣಿಗೆ ಆಗುತ್ತೆ. ಒಂದನೇ ಫರ್ಟಿಲೈಸರ್ ಬಂದು ಏನು ಅಂತಂದರೆ ನೋಡಿ, ನಿಂಬೆಹಣ್ಣು. ನಮ್ಮ ಹತ್ರ ಇವಾಗ ಒಂದು ದೇವಿ ಜಾತ್ರೆ ಆಗುತ್ತೆ. ಹಾಗಾಗಿ ಇವಾಗ ನಾವು ಒಂದು ತಿಂಗಳು ಏನು ಮಾಡಲ್ಲ, ನಿಂಬೆಹಣ್ಣನ್ನು ಕಟ್ ಮಾಡಲ್ಲ ಮನೆಯಲ್ಲಿ. ಆಮೇಲೆ ತೆಂಗಿನಕಾಯಿ ಕೂಡ ಒಡೆಯಲ್ಲ. ಹಾಗಾಗಿ ಇಲ್ಲಿ ನಾನು ಏನು ಅಖಂಡ ಅಂದರೆ ಕಂಪ್ಲೀಟ್ ನಿಂಬೆಹಣ್ಣನ್ನೇ ಹಾಕಿದ್ದೀನಿ. ನೀವೆಲ್ಲ ಏನು ಮಾಡಿ, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಜೊತೆಗೆ ಇಲ್ಲಿ ಒಂದು ಎಲೋವೆರಾ ಎಲೆಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಒಂದು 4ರಿಂದ 5 ಗ್ರಾಮ್ನಷ್ಟು ಬೆಲ್ಲ ಹಾಕಿ ಒಂದು 4ರಿಂದ 5 ದಿನಗಳವರೆಗೆ ಫರ್ಮೆಂಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. 2ನೇ ಫರ್ಟಿಲೈಸರ್ ಬಂದು ಬೆಳ್ಳುಳ್ಳಿ ಮತ್ತು ಎಲೋವೆರಾ. ಇದು ಕೂಡ ನನ್ನ ಹಿಂದಿನ ವರ್ಷ ಅಥವಾ 2024ರಲ್ಲಿ ಕೂಡ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅಲೋವೆರಾದ ಮ್ಯಾಜಿಕ್ ಅಂತ. ಅದು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದು ಕೂಡ ಅದೇ ರೀತಿ ಒಂದು ಎಲೋವೆರಾ ಎಲೆ, ಒಂದು ಬೆಳ್ಳುಳ್ಳಿ ಗಡ್ಡೆ, ಒಂದು 4ರಿಂದ 5 ಗ್ರಾಮ್ನಷ್ಟು ಬೆಲ್ಲ. 3ನೇ ಫರ್ಟಿಲೈಸರ್ ಬಂದು ಬಾಳೆಹಣ್ಣು ಮತ್ತು ಅಲೋವೆರಾ ಮತ್ತು ಬೆಲ್ಲ. 1ರಿಂದ 2 ಬಾಳೆಹಣ್ಣಿನ ಸಿಪ್ಪೆ, ಒಂದು ಎಲೋವೆರಾ ಎಲೆ, ಹಾಗೆ ಒಂದು ಸ್ವಲ್ಪ ಬೆಲ್ಲ.
ಈ ಮೂರನ್ನು ನಾನೇನು ಮಾಡಿದ್ದೀನಿ, ಒಂದೊಂದು ವಾರ 4ರಿಂದ 5 ದಿನಗಳವರೆಗೆ ಫರ್ಮೆಂಟ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಾಳೆಹಣ್ಣಿನ ಸಿಪ್ಪೆ ಮತ್ತು ಅಲೋವೆರಾವನ್ನು ಗಿಡಗಳಿಗೆ 1 ಲೀಟರ್ ನೀರಿನಲ್ಲಿ ಒಂದು 10ರಿಂದ 20 ml ನಷ್ಟು ಹಾಕಿ ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು, ಮಣ್ಣಿನಲ್ಲಿ ಹಾಕ್ಬೋದು. ನೋಡಿ, ನಾನು ಹಿಂದೆ ಒಂದು ಗುಲಾಬಿ ಗಿಡದ ಬಗ್ಗೆ ಫರ್ಟಿಲೈಸರ್ ಮಾಡಿದ್ನಲ್ಲ, ಅದರ ನಂತರ ನೋಡಿ ಗಿಡ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಎಷ್ಟು ದೊಡ್ಡದಾಗಿ ಮುಕ್ಕುಗಳು ಬಂದಿದೆ. ಕಂಟಿನ್ಯೂಸ್ ಆಗಿ ನಾವು ಇದೇ ರೀತಿ ಕೆಲಸ ಮಾಡ್ತಾ ಇರಬೇಕು. ಆವಾಗಲೇ ತೋರಿಸಿದ್ನಲ್ಲ, ಅದು ಇದರ ಒಂದು ಕಟಿಂಗ್ ಹಾಕಿದ್ದೆ ನಾನು, ಹೈಬ್ರಿಡ್ ಗುಲಾಬಿ ಹೂವು. ನೋಡಿ, ಇದರಲ್ಲೂ ಕೂಡ ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಆ ಫರ್ಟಿಲೈಸರ್ ಹಾಕಿದ ನಂತರ ನನಗೆ ಈ ರೀತಿ ರಿಸಲ್ಟ್ ಸಿಕ್ಕಿದೆ. ನಾನು ಯಾವುದೇ ಫರ್ಟಿಲೈಸರ್ ಹಾಕಿದ್ರೂ ಕೂಡ ಅದರ ರಿಸಲ್ಟನ್ನು ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ನಮ್ಮ ಕಡೆ 2 ದಿನ ಆಯಿತು ಮಳೆ ಇಲ್ಲ, ಹಾಗಾಗಿ ನಾನಿವತ್ತು ಲಿಕ್ವಿಡ್ ಹಾಕ್ತಾ ಇದ್ದೀನಿ. ನೋಡಿ, ಮಣ್ಣು ಎಷ್ಟೊಂದು ಒಣಗೋಗಿದೆ. ನೀರು ಹಾಕುವ ಬದಲು ಈ ಒಂದು ಬಾಳೆಹಣ್ಣಿನ ಸಿಪ್ಪೆ, ಅಲೋವೆರಾ ಹಾಗೂ ಬೆಲ್ಲದಿಂದ ಏನು ಫರ್ಟಿಲೈಸರ್ ಮಾಡಿದ್ದೀವಲ್ಲ, ಇದನ್ನು ಹಾಕೋದ್ರಿಂದ ಈ ಮೊಗ್ಗುಗಳು ಹೆಲ್ದಿಯಾಗಿ ಬರುತ್ತೆ. ಅದಕ್ಕೆ ಕ್ಯಾಲ್ಶಿಯಂ ತಲುಪುತ್ತೆ. ಕ್ಯಾಲ್ಶಿಯಂ ಗಿಡಗಳ ಬೇರುಗಳನ್ನು ಹಾಗೂ ಕಾಂಡವನ್ನು, ಮೊಗ್ಗುಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಆ ಕ್ಯಾಲ್ಶಿಯಂ ಮತ್ತು ಪೊಟ್ಯಾಷಿಯಂ ಬಾಳೆಹಣ್ಣಿನ ಸಿಪ್ಪೆಯಲ್ಲಿದೆ. ಅಲೋವೆರಾದಲ್ಲಿ ಔಷಧೀಯ ಗುಣಗಳಿದೆ. ಮಣ್ಣಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಅಲೋವೆರಾದಿಂದ ಹೋಗುತ್ತೆ. ಬೆಲ್ಲ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ, ಸೂಕ್ಷ್ಮಾಣುಜೀವಿಗಳ ಆ್ಯಕ್ಟಿವಿಟಿಯನ್ನು ಮಣ್ಣಿನಲ್ಲಿ ಹೆಚ್ಚು ಮಾಡುತ್ತೆ. ಇದರಿಂದ ಮಳೆ ನೀರು, ನಾವು ಫರ್ಟಿಲೈಸರ್ ಹಾಕಿದ ನಂತರ ಮತ್ತೆ ಮಳೆ ನೀರು ಬಿದ್ದಾಗ ಏನಾಗುತ್ತೆ, ಮಣ್ಣು ಇನ್ನಷ್ಟು ಫಲವತ್ತತೆಯನ್ನು ಪಡ್ಕೊಳ್ಳುತ್ತೆ, ಮಣ್ಣು ಇನ್ನಷ್ಟು ಹಗುರ ಆಗುತ್ತೆ. ಮಳೆ ನೀರಿನಿಂದ ಮಣ್ಣು ಗಟ್ಟಿ ಆಗ್ತಾ ಇದ್ರೆ ನಾವು ಬೆಲ್ಲವನ್ನು ಮಿಕ್ಸ್ ಮಾಡಿರುವಂಥ ಫರ್ಟಿಲೈಸರ್ ಕೊಡೋದ್ರಿಂದ ಆ ಮಣ್ಣು ಕೂಡ ಏನಾಗುತ್ತೆ, ಲೂಸ್ ಆಗುತ್ತೆ. ನಾನು ಇದನ್ನು ಎಲ್ಲ ಹೂವಿನ, ಹಣ್ಣಿನ, ತರಕಾರಿ ಎಲ್ಲ ಗಿಡಗಳಿಗೂ ಕೊಡ್ಬೋದು. ನೆಕ್ಸ್ಟ್ ಬರುವಂಥದ್ದು ನಿಂಬೆಹಣ್ಣು, ಅಲೋವೆರಾ, ಬೆಲ್ಲದ ಫರ್ಟಿಲೈಸರ್. ಇದು ಬಿಳಿ ಬಂದಿದೆಯಲ್ಲ, ಅದೇನು ನಿಮಗೆ ಕಾಣ್ತಾ ಇದೆ ಪೌಡ್ರ್ ಥರ, ಅದನ್ನು ಫಂಗಸ್ ಅಂತ ಅಂದ್ಕೊಳ್ಬೇಡಿ, ಭಯ ಪಡಬೇಡಿ. ಅದು ಫರ್ಮೆಂಟ್ ಆದ ನಂತರ ಗುಡ್ ಬ್ಯಾಕ್ಟೀರಿಯಾ ಇರುತ್ತಲ್ಲ, ಅದೇ ಅದು. ಈ ನಿಂಬೆಹಣ್ಣು ಏನು ಮಾಡುತ್ತೆ, ಮಣ್ಣನ್ನು ಆ್ಯಸಿಡಿಕ್ ಆಗುತ್ತೆ. ಮಣ್ಣಿನ ಮೇಲೆ ಏನಾದರೂ ಇರುವೆಗಳಿದ್ದರೆ ಇದು ಏನು ಮಾಡುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ನಿಂಬೆಹಣ್ಣಿನ ಹುಳಿ ವಾಸನೆ ಇರುವೆಗಳಿಗೆ ಬರಲ್ಲ. ಜೊತೆಗೆ ಮಣ್ಣನ್ನು ಫಲವತ್ತಾಗಿಸುತ್ತೆ. ಮಣ್ಣನ್ನು ಏನು ಮಾಡುತ್ತೆ, ಲೂಸ್ ಮಾಡುತ್ತೆ. ಮಣ್ಣನ್ನು ಆ್ಯಸಿಡಿಕ್ ಕೂಡ ಮಾಡುತ್ತೆ. ಜೊತೆಗೆ ಇದರಲ್ಲೂ ಕೂಡ ಐರನ್ ಇದೆ. ಇದು ಬೇರುಗಳಿಗೆ, ಗಿಡಗಳಿಗೆ ಏನು ಮಾಡುತ್ತೆ, ಕಬ್ಬಿನಾಂಶವನ್ನು ಒದಗಿಸುತ್ತೆ. ನೆಕ್ಸ್ಟ್ ಬೆಳ್ಳುಳ್ಳಿ. ಇದು ಒಳ್ಳೆಯ ಲಿಕ್ವಿಡ್ ಆರ್ಗ್ಯಾನಿಕ್ ಹಾಗೂ 100% ಪ್ಯೂರ್ ಪೆಸ್ಟಿಸೈಡ್, ಕೀಟನಾಶಕ ಅಂತ ಹೇಳ್ಬೋದು. ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು ಇವಾಗ ಮಳೆಗಾಲದಲ್ಲಿ. ಇದರಲ್ಲಿ ಅಲಿಸಿನ್ ಅನ್ನುವಂಥ ಒಂದು ಕಂಟೆಂಟ್ ಇರೋದ್ರಿಂದ ಅದು ಏನು ಮಾಡುತ್ತೆ, ಗಿಡಗಳ ಮೇಲೆ ಮಳೆಗಾಲದಲ್ಲಿ ಆಗ್ತಿರುವಂಥ ಕೀಟ ಬಾಧೆಯನ್ನು ನಿಯಂತ್ರಣಕ್ಕೆ ತಗೊಳ್ಳುತ್ತೆ. ಶಿಲೀಂಧ್ರ, ಫಂಗಸ್ ಮಣ್ಣಿನಲ್ಲಿ ಆಗ್ತಾ ಇದ್ರೆ ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಅದು ಕೂಡ ತಡೆಗಟ್ಟುತ್ತೆ. ಜೊತೆಗೆ ಇದರಲ್ಲಿ ಸಲ್ಫರ್ ಇರೋದ್ರಿಂದ ಬೇರುಗಳ ಬೆಳವಣಿಗೆಗೆ, ಕಾಂಡದ ಬೆಳವಣಿಗೆಗೆ ಸಪೋರ್ಟ್ ಮಾಡುತ್ತೆ. ನೋಡಿ, ಗುಲಾಬಿ ಗಿಡದಲ್ಲಿ ಕೆಲವೊಮ್ಮೆ ಈ ರೀತಿ ಸಡನ್ನಾಗಿ ಲೀಫ್ ಕರ್ಲ್ ಡಿಸೀಸ್ ಬರುತ್ತಲ್ಲ, ಆವಾಗ ಇದನ್ನು ಸ್ಪ್ರೇ ಮಾಡೋದ್ರಿಂದ, ಮಣ್ಣಿನಲ್ಲಿ ಹಾಕೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವೆಲ್ಲ ಗಮನಿಸಿರ್ಬೋದು, ಒಂದು ಗಿಡಕ್ಕೆ ಬಂದಿರುವಂಥ ಸೋಂಕು ರೋಗ ಅಥವಾ ಏನಾದರೂ ಕೀಟ ಬಾಧೆ ಬಂದಿದ್ದರೆ ಅದು ಇನ್ನೊಂದು ಗಿಡಕ್ಕೆ ಬೇಗ ಹರಡುತ್ತೆ. ಆವಾಗ ನೀವೇನು ಮಾಡ್ಬೋದು, ಆ ಸೋಂಕು ಹರಡುತ್ತಿರುವಂಥ ಗಿಡಗಳ ಮೇಲೆ ಇದನ್ನು ಸ್ಪ್ರೇ ಮಾಡ್ಬೋದು. ನೆಕ್ಸ್ಟ್ ಬಂದು ಈರುಳ್ಳಿ ಸಿಪ್ಪೆ ಹಾಗೂ ಅಲೋವೆರಾ. ಅದೇ ರೀತಿ ನೀವೇನು ಮಾಡ್ಬೋದು, ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು. ಹೇಗೆ, ಒಣಗಿರುವಂಥ ಈರುಳ್ಳಿ ಸಿಪ್ಪೆ ಹಾಗೂ ಒಂದು ಅಲೋವೆರಾ ಎಲೆಯನ್ನು ಚಿಕ್ಕದಾಗಿ ಕಟ್ ಮಾಡಿ, ಬೆಲ್ಲ ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಓಕೆ, ಒಂದು 2 ದಿನದ ಮಟ್ಟಿಗೆ, ಬೆಲ್ಲ ಬೇಡ ಅಂತಂದರೆ ಒಂದು 2 ದಿನದ ಮಟ್ಟಿಗೆ ನಾನು ಹೇಳಿರುವಂಥ ಎಲ್ಲ ಫರ್ಟಿಲೈಸರ್ನ ನೀವೇನು ಮಾಡ್ಬೋದು, ನೆನೆಸಿಟ್ಟು ಗಿಡಗಳಿಗೆ ಕೊಡ್ಬೋದು. ಆಮೇಲೆ ಎಪ್ಸಮ್ ಸಾಲ್ಟ್ ಕೂಡ ಅಷ್ಟೇ, ಒಂದು ಎಲೆಯನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಎಪ್ಸಮ್ ಸಾಲ್ಟನ್ನು ನೀವೇನು ಮಾಡ್ಬೋದು, ಡೈಲ್ಯೂಟ್ ಮಾಡಿ ಗಿಡಗಳ ಎಲೆಗಳ ಮೇಲೆ ಸ್ಪ್ರೇ ಮಾಡ್ಬೋದು. ಗಿಡದ ಮಣ್ಣಿನಲ್ಲೂ ಕೂಡ ಹಾಕ್ಬೋದು. ಇದನ್ನು ತುಳಸಿ ಗಿಡಕ್ಕೆ ಹಾಕಿ ನೋಡಿ, ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ತುಂಬ ಚೆನ್ನಾಗಿ ತುಳಸಿ ಗಿಡ ಬೆಳೆಯುತ್ತೆ. ನೆಕ್ಸ್ಟ್ ಇದ್ರ ಜೊತೆ ನೀವು ಸೀವೀಡ್ ಲಿಕ್ವಿಡ್ ಫರ್ಟಿಲೈಸರನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಕೂಡ ಅಮೇಝಿಂಗ್ ರಿಸಲ್ಟನ್ನು ಕೊಡುತ್ತೆ. ಎಲೆಗಳ ಮೇಲೆ ಸ್ಪ್ರೇ ಮಾಡಿ, ಸ್ವಲ್ಪ ಬಿಸಿಲು ಬಂದಿದೆ, ಮಳೆ ಹೊರಟೋಗಿದೆ ಅಂದಾಗ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ನೋಡಿ, ನಿಮ್ಮ ಎಲೆಗಳು ಹೇಗೆ ದೊಡ್ಡ ಗಾತ್ರದಲ್ಲಿ ಬೆಳವಣಿಗೆ ಆಗುತ್ತೆ. ಎಲೆಗಳು ಫೋಟೋಸಿಂಥೆಸಿಸ್ ಕ್ರಿಯೆ, ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಚೆನ್ನಾಗಿ ಮಾಡುತ್ತೆ. ಇದು ಗಿಡಗಳಿಗೆ ಬೇಕಾಗಿರುವಂಥ ಸೂಕ್ಷ್ಮ ಪೋಷಕಾಂಶಗಳು ಏನಿದೆಯಲ್ಲ, ಅದರ ಒಂದು ಖಜಾನೆ ಅಂತಲೇ ಹೇಳ್ಬೋದು. ಅದನ್ನು ಗಿಡಗಳಿಗೆ ತುಂಬ ಈಸಿಯಾಗಿ, ಗಿಡಗಳು ಯಾವುದೇ ತೊಂದರೆ ಇಲ್ಲದೆ, ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಅದನ್ನು ಏನು ಮಾಡುತ್ತೆ, ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಆದರೆ ನಿಮ್ಮ ಅಲೋವೆರಾ ಏನಾಗಿರಬೇಕು, ಹೆಲ್ದಿ ಆಗಿರಬೇಕು. ತುಂಬ ಚಪ್ಪಟೆಯಾಗಿದೆ, ಅದರಲ್ಲಿ ಜೆಲ್ ಇಲ್ಲ ಅಂತಂದರೆ ಅದನ್ನು ಉಪಯೋಗಿಸ್ಕೊಳ್ಬೇಡಿ. ನೆಕ್ಸ್ಟ್ ಬಂದು ನೋಡಿ, ಆಲೂಗಡ್ಡೆ ಸಿಪ್ಪೆ ಇದ್ದರೆ, ನೀವು ಈ ರೀತಿ ಆಲೂಗಡ್ಡೆ ಸಿಪ್ಪೆಯನ್ನು ಪೀಲ್ ಮಾಡಿರ್ತೀವಲ್ಲ ತರಕಾರಿ ಹೆಚ್ಚೋಕ್ಕೆಲ್ಲ, ಆವಾಗ ಈ ಸಿಪ್ಪೆಯನ್ನು ಕೂಡ ನೀವೇನು ಮಾಡ್ಬೋದು, ಅಲೋವೆರಾ ಜೆಲ್ ಜೊತೆ ಪೇಸ್ಟ್ ಮಾಡ್ಬೋದು. ಫ್ರೆಶ್ ಆಗಿದ್ದರೆ, ಒಣಗಿದ್ರೆ ಏನು ಮಾಡ್ಬೋದು, ಅದನ್ನು ನೆನೆಸ್ಬಿಟ್ಟು ಗಿಡಗಳಿಗೆ ಕೊಡ್ಬೋದು. ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಕೂಡ ಮಾಡ್ಬೋದು. ನೋಡಿ, ನಾನು ಎಷ್ಟೊಂದು, ಒಂದು ಎಲೆ ಇದ್ದರೆ ಸಾಕು, ಇದರಿಂದ ಎಷ್ಟೆಲ್ಲ ನಾವು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ಅಂತ. ಅಷ್ಟೇ ಅಲ್ಲ, ಇದನ್ನು ನೀವೇನು ಮಾಡ್ಬೋದು,
ಟೀ ಪೌಡರ್ ಇರುತ್ತಲ್ಲ, ಫ್ರೆಶ್ ಟೀ ಪೌಡರ್, ಅದರ ಜೊತೆಗೂ ಕೂಡ ನೆನೆಸ್ಬಿಟ್ಟು ಗಿಡಗಳಿಗೆ ಹಾಕೋದ್ರಿಂದ ಇದು ಕೂಡ ಒಂದು ಒಳ್ಳೆಯ ಫರ್ಟಿಲೈಸರ್ ಥರ, ಪೆಸ್ಟಿಸೈಡ್ ಥರ. ಈ ಟೀ ಪೌಡರ್ ಇದೆಯಲ್ಲ, ಇದು ಕೂಡ ಗಿಡಗಳ ಮೇಲೆ ಇರುವಂಥ ಆಫಿಡ್ಸ್ ಮಿಲಿಬಗ್ಸ್ಗೆ ಇದರ ವಾಸನೆ ಆಗಲ್ಲ. ಇದನ್ನು ಕೂಡ ಅಲೋವೆರಾ ಜೆಲ್ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಎರಡೂ ಕೂಡ ಕಹಿ ಅಂಶವನ್ನು ಹೊಂದಿದೆ. ಹಾಗಾಗಿ ಇವೆರಡನ್ನ ನೀವೇನು ಮಾಡ್ಬೋದು, ಗಿಡಗಳ ಮೇಲೆ ಲಿಕ್ವಿಡ್ ಮಾಡಿ ಸ್ಪ್ರೇ ಮಾಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಅಲೋವೆರಾ ಎಲೆ ಒಂದು ರೀತಿ ಗಿಡಗಳ ಒಂದು ಸಂಜೀವಿನಿ ಅಂತಾನೆ ಹೇಳ್ಬೋದು. ಯಾವುದೇ ತರಕಾರಿ ಗಿಡಗಳು, ಇವಾಗ ಟೊಮೆಟೊ ಬೆಳೆದಿರ್ತೀವಿ, ಮೆಣಸಿನಕಾಯಿ ಇರುತ್ತೆ, ಇನ್ನೂ ಯಾವುದೋ ರೀತಿಯ ಹಲವಾರು ತರಕಾರಿ ಗಿಡಗಳನ್ನು ಬೆಳೆದಿರ್ತೀವಿ. ಅವುಗಳ ಮೇಲೆ, ಗಿಡಗಳ ಮೇಲೆ ಕೀಟಗಳು, ಮಿಲಿಬಗ್ಸ್ ಅಂತೂ ತುಂಬಾ ಕಾಟ ಕೊಡುತ್ತೆ ಟೊಮೆಟೊ ಗಿಡದಲ್ಲಿ. ಅವುಗಳಿಗೂ ಕೂಡ ನೀವೇನು ಮಾಡ್ಬೋದು, ಈ ಬೆಳ್ಳುಳ್ಳಿ ಕಾಫಿ ಪೌಡರ್, ಅಲೋವೆರಾ ಕಾಫಿ ಪೌಡರ್, ಈ ರೀತಿ ಹಲವಾರು ವಸ್ತುಗಳನ್ನು ಬದಲಿಸಿ ನೀವೇನು ಮಾಡ್ಬೋದು, ಗಿಡಗಳ ಮೇಲೆ ಸ್ಪ್ರೇ ಮಾಡ್ಬೋದು. ಈ ಕಾಫಿ ಪೌಡರ್ ಏನು ಮಾಡುತ್ತೆ ಅಂತಂದರೆ ಗಿಡಗಳಿಗೆ ಐರನ್, ಕ್ಯಾಲ್ಶಿಯಮನ್ನು ಕೊಡುತ್ತೆ. ಟೊಮೆಟೊ ಹಾಗೂ ಈ ಮೆಣಸಿನಕಾಯಿ ಗಿಡಕ್ಕೆ ಕ್ಯಾಲ್ಶಿಯಂ ತುಂಬ ಆಗುತ್ತೆ. ಆವಾಗ ನೀವೇನು ಮಾಡ್ಬೋದು, ಈ ಕಾಫಿ ಪೌಡ್ರನ್ನ ಮಿಕ್ಸ್ ಮಾಡಿ ಅಲೋವೆರಾ ಜೊತೆ ಕೊಡೋದ್ರಿಂದ ಅವುಗಳು ಚೆನ್ನಾಗಿ ಹೆಲ್ದಿಯಾಗಿ ಬೆಳುತ್ತೆ. ಟೊಮೆಟೊ ಗಾತ್ರ ದೊಡ್ಡದಾಗಿ ಬರುತ್ತೆ, ಮೆಣಸಿನಕಾಯಿ ಕೂಡ ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಒಂದೇ ಒಂದು ಗಿಡದಿಂದ ಎಷ್ಟೊಂದು ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.